ರೈತರೇ, ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನು ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡುವುದಾದರೆ, ಬಿಜಾಪುರದಲ್ಲಿ ಬಂದು 1 ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬೆಲೆ ಬಂದು 700 ರೂಪಾಯಿದಿಂದ 1700 ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ನೋಡಿ ರೈತರೇ. ಹಾಗೆ ಅಹಮದ್ನಗರದಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 200 ರೂಪಾಯಿದಿಂದ 2500 ರೂಪಾಯಿವರೆಗೆ 10 ಕೆಜಿಗೆ ರೇಟು ಇದೆ ನೋಡಿ ರೈತರೇ. ಅಂದರೆ 1 ಕೆಜಿಗೆ ಎಷ್ಟು ರೂಪಾಯಿ? 20 ರೂಪಾಯಿಂದ 25 ರೂಪಾಯಿವರೆಗೆ ಆಯಿತು ರೈತರೇ ಅಹಮದ್ನಗರದಲ್ಲಿ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ನೋಡ್ಬೋದು 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 1500 ರೂಪಾಯಿದಿಂದ 2400 ರೂಪಾಯಿವರೆಗೆ ಚಿಕ್ಕಬಳ್ಳಾಪುರದಲ್ಲಿ ಇದೆ. ಬೆಳಗಾವಿನಲ್ಲಿ ನೋಡ್ಬೋದು ರೈತರೇ, ಬೆಳಗಾವಿನಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಕನಿಷ್ಠ ಬೆಲೆ ಬಂದು 1400 ರೂಪಾಯಿಯಿಂದ ಹಿಡಿದು 2200 ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ. 2200 ರೂಪಾಯಿಯು ಗರಿಷ್ಠ ಬೆಲೆ ಬೆಳಗಾವಿನಲ್ಲಿ 1 ಕ್ವಿಂಟಲ್ಗೆ ಇದೆ ನೋಡಿ ರೈತರೇ. ಹಾಗೆ ರಾಯಚೂರದಲ್ಲಿ ನೋಡ್ಬೋದು 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಕನಿಷ್ಠ ಬೆಲೆ ಬಂದು 1400 ರೂಪಾಯಿದಿಂದ ಹಿಡಿದು ಗರಿಷ್ಠ ಬೆಲೆ ಬಂದು 2400 ರೂಪಾಯಿವರೆಗೆ ಗರಿಷ್ಠ ಬೆಲೆ ರಾಯಚೂರಿನಲ್ಲಿ ಇದೆ ನೋಡಿ ರೈತರೇ. ಹಾಗೆ ಕರಾಡದಲ್ಲಿ ನೋಡ್ಬೋದು 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಎಷ್ಟಿದೆ ಅಂದರೆ ನೋಡ್ಬೋದು ರೈತರೇ, 1000 ರೂಪಾಯಿದಿಂದ 1800 ರೂಪಾಯಿವರೆಗೆ ಇದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ದಾವಣಗೆರೆ ಮಾರುಕಟ್ಟೆಯಲ್ಲಿ ನೋಡ್ಬೋದು ರೈತರೇ, 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಎಷ್ಟಿದೆ ಅಂದರೆ 1100 ರೂಪಾಯಿದಿಂದ 2000 ರೂಪಾಯಿವರೆಗೆ ರೇಟು ಇದೆ ನೋಡಿ. 1100ರಿಂದ 2000 ರೂಪಾಯಿವರೆಗೆ ಇದೆ. ಹಾಗೆ ಗಂಗಾವತಿಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 1500ರಿಂದ ಹಿಡಿದು 2300 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಯಾವುದಂದರೆ ನೋಡ್ಬೋದು ಸತಾರ, ಮಹಾರಾಷ್ಟ್ರದ ಸತಾರದಲ್ಲಿ 300 ರೂಪಾಯಿಯು ಕನಿಷ್ಠ ಬೆಲೆ, ಗರಿಷ್ಠ ಬೆಲೆ 1800 ರೂಪಾಯಿವರೆಗೆ ಇದೆ. ಹಾಗೆ ಹೊಸಪೇಟೆಯಲ್ಲಿ ನೋಡ್ಬೋದು 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 1500ರಿಂದ ಹಿಡಿದು 2150 ರೂಪಾಯಿವರೆಗೆ ಇದೆ ನೋಡಿ. ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ.